ಟಿ ನರಸೀಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಧನಂಜಯ್ ವರ್ಗಾವಣೆಗೆ ಕೆಲವರು ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ ಅಂತ ಕಬ್ಬು ಬೆಳೆಗಾರರ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿ ಮುಖಂಡರು ಆರೋಪಿಸಿದ್ದಾರೆ. ಟಿ ನರಸೀಪುರದ ಕಬಿನಿ ಅತಿಥಿ ಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರ್ಗಸೂರು ಶಂಕರ್, ದಲಿತ ಸಂಘರ್ಷ ಸಮಿತಿ ಚಂದ್ರಶೇಖರ್, ಪ್ರಾಮಾಣಿಕ ದಕ್ಷ ಅಧಿಕಾರಿ ಧನಂಜಯ್ ವರ್ಗಾವಣೆಗೆ ಷಡ್ಯಂತರ ಹೂಡಲಾಗುತ್ತಿದೆ ಅಂತ ಕಿಡಿಕಾರಿದ್ರು. ಇನ್ನು ಧನಂಜಯ್ ಟಿ ನರಸೀಪುರಕ್ಕೆ ಬಂದು ಕೇವಲ 3 ತಿಂಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಸರ್ಕಾರ ಇಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ಟಿ ನರಸೀಪುರದಲ್ಲಿ ಉಳಿಸಬೇಕು, ಇಲ್ಲವಾದರೆ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು. ಎಲ್ಲ ಸಂಘಟನೆ ಸ್ನೇಹಿತರಿಗೆ ಪತ್ರಿಕಾಗೋಷ್ಠಿ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ನಾವು ಕೇಳೋದಿಷ್ಟೇ, ಈ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಜಾಗ ಇರಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಯಾವತ್ತೂ ಕೂಡ ನಮ್ಮ ಸಂಘಟನೆಯಿಂದಾಗಲಿ ನಮ್ಮ ಸರ್ವ ಸಂಘಟನೆಯಿಂದ ನಮ್ಮ ಬೆಂಬಲ ಇರುತ್ತೆ. ಒಬ್ಬ ವ್ಯಕ್ತಿ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದಾಗ ಬೆಚ್ಚುವಂಥ ಕೆಲಸನ ಈ ವ್ಯವಸ್ಥೆಯಲ್ಲಿ ಒಪ್ಕೋಬೇಕು. ಆದರೆ ಪ್ರಾಮಾಣಿಕ ವ್ಯಕ್ತಿನ ವರ್ಗಾವಣೆ ಮಾಡೋದು ಅಂದರೆ ವ್ಯವಸ್ಥೆ ಒಳಗಡೆ ಇದು ಸರಿ ಇಲ್ಲದಿರ್ತಕ್ಕಂಥ ವಿಚಾರ ಅಂತ ಹೇಳಿ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾದಂಥ ವೃತ್ತ ನಿರೀಕ್ಷಕರು ನಮ್ಮ ಟಿ ನರಸೀಪುರದಲ್ಲೇ ಸೇವೆ ಸಲ್ಲಿಸಿ ಬಡ ಜನರ ಮತ್ತು ದೀನದಲಿತರ ಪರವಾಗಿ ನ್ಯಾಯ ಕೊಡಿಸ್ಬೇಕು ಅಂತ ನ್ಯಾಯ ಕೊಡಿಸೋ ವಿಚಾರವಾಗಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ತಾಲೂಕಿನಲ್ಲಿ ಮುಂದುವರಿಯಬೇಕು ಅಂತ ನನ್ನ ಹೇಳಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೀನಿ. ತಂದು ಕೊಡ್ತಾ ತಾಲೂಕು ಒಂದು ಜನಪರವಾದಂಥ ಚಿಂತನೆಗಳು ಇಟ್ಕೊಂಡು ಜನರಿಗೂ ನ್ಯಾಯ ಕೊಡಿಸೋಂಥ ನಿಟ್ಟಿನಲ್ಲಿ ಸಾಕಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಒಂದು ಗಾಳಿ ಸುದ್ದಿ ಹರಡ್ತಾ ಇದೆ. ಯಾವುದು ವರ್ಗಾವಣೆ ಮಾಡಬೇಕು, ಇವ್ರನ್ನ ಇಲ್ಲಿ ಉಳಿಸ್ಕೊಳ್ಳಲಿಕ್ಕಾಗಲ್ಲ, ನಮ್ಮ ಕಡೆಯವರಿಗೆ ಯಾವುದೇ ರೀತಿ ಇವರು ಬೆಲೆ ಕೊಡ್ತಿಲ್ಲ ಅನ್ನುವಂಥ ಒಂದು ಹುನ್ನಾರ. ಈ ಹುನ್ನಾರ ನಡೀತಿರ್ತಕ್ಕಂಥದ್ದು ಗೊತ್ತಿರೋ ಒಂದು ವಿಚಾರವಾಗಿ ಇವತ್ತು ಕಿರ್ಗಸೂರು ಶಂಕರ್ ಅವರು ಬಲ್ಲ ಮೂಲ ಮಾಹಿತಿಗಳಿಂದ ತಗೊಂಡು ಬಂದು ಮಾತಾಡ್ತಕ್ಕಂಥ ವ್ಯವಸ್ಥೆ ಇದೆ. ಯಾಕಂದರೆ ಈಗ ನಮ್ಮ ಪತ್ರಿಕೆಯವರು ಪ್ರಶ್ನೆ ಆಗ್ತಾ ಇದ್ದೇನೆ, ಯಾಕೆ ಅಂತಂದರೆ ವರ್ಗಾವಣೆ ಆದಮೇಲೆ ನಾವು ಆ ಒಂದು ವರ್ಗಾವಣೆ ಪತ್ರ ಇಟ್ಕೊಳ್ಳಿಕ್ಕೆ ಹೋದರೆ ಸರ್ಕಾರ ಈಗಾಗಲೇ ತಕ್ಷಣ ನೇಮಿಸ್ಬಿಟ್ಟು ಇಂದು ಗಂಟೆನೇ ನೀವು ಡ್ಯೂಟಿ ರಿಪೋರ್ಟ್ ಜಾಯಿನ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಹಾಗಾಗಿ ಅದು ದೊಡ್ಡ ಮಟ್ಟದ ಹೋರಾಟಗಳು ನಡೀಬೋದು. ಅಂಥ ಕಾಲಘಟ್ಟದಲ್ಲಿ ಪ್ರಾರಂಭಿಕವಾಗಿ ಇಂಥ ಒಬ್ಬ ದಕ್ಷ ಅಧಿಕಾರಿಗಳನ್ನು, ಪ್ರಾಮಾಣಿಕ ಅಧಿಕಾರಿಗಳನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಕಿರ್ಗಸೂರು ಶಂಕರ್ ಅವರು ಈ ಒಂದು ತುರ್ತಾಗಿ ಒಂದು ಸಭೆ ಕರೆದು ಮಾಧ್ಯಮದ ಮೂಲಕವಾಗಿ ಒಂದು ಇವರ ಉಳಿವಿಗೋಸ್ಕರ ಒಂದು ತಮ್ಮ ಮೂಲಕವಾಗಿ ಏನು ಹೇಳಲಿಕ್ಕೆ ಬಯಸಿದ್ದಾರೆ ಅಂತ ಹೇಳಿದ್ರೆ, ನಾವು ಕೂಡ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಸಂಪೂರ್ಣ ಪದಾಧಿಕಾರಿಗಳ ಎಲ್ಲರ ಬೆಂಬಲದೊಂದಿಗೆ ಮುಂದಿನ ದಿನದಲ್ಲಿ ಇವರ ಎಲ್ಲ ಹೋರಾಟಗಳಿಗೂ ಕೂಡ ನಾವು ಸಂಪೂರ್ಣವಾಗಿ ಬೆಂಬಲಿಸಿ ಅವರ ಉಳಿವಿಗೋಸ್ಕರ ನಾವು ಕೂಡ ಅವಿರತವಾದಂಥ ಅಥವಾ ಅನಿರ್ದಿಷ್ಟವಾದಂಥ ಒಂದು ಹೋರಾಟಗಳನ್ನು ಮಾಡ್ಕೊಳ್ಳೋದ್ರ ಮೂಲಕವಾಗಿ ನಾವು ಉಳಿಸಲಿಕ್ಕೆ ನಾವು ಕಂಕಣ ಬದ್ಧರಾಗಿರ್ತೀವಿ ಅಂತಕ್ಕಂಥ ಈ ಮಾತನ್ನ ಹೇಳ್ತಾ ಇದ್ದೀವಿ. ಯಾಕಂದರೆ ತಮಗೂ ಕೂಡ ಏನು ಗೋಪಿಕೃಷ್ಣ ಅವ್ರನ್ನೂ ಕೂಡ ಇದೇ ರೀತಿಯಲ್ಲಿ ವರ್ಗಾವಣೆ ಮಾಡಿದಂಥ ಉದಾಹರಣೆ ಇತ್ತು. ಅವತ್ತು ಹೆಚ್ಚು ಕಡಿಮೆ 9 ದಿನ ಎಲ್ಲ ತಾಲೂಕಿನ ಎಲ್ಲ ಸಂಘಟನೆಗಳು ಕೂಡ ದಿನಕ್ಕೊಂದು ಚಳವಳಿ ಮಾಡೋದ್ರ ಮೂಲಕವಾಗಿ ಅವ್ರನ್ನ ಉಳಿಸ್ಕೊಂಡಂಥ ನಿದರ್ಶನಗಳು ನೋಡಿದಾಗ ಕನಿಷ್ಠ ಅವರು 1.25 ವರ್ಷ ಇಲ್ಲೇ ಡ್ಯೂಟಿನ ಮಾಡಿದಂಥ ನಿದರ್ಶನಗಳಿದೆ. ಹಾಗೆಯೇ ಚೆಲುವರಾಜ್ ಅವರು ಅತ್ಯಂತ ಪ್ರಾಮಾಣಿಕ ಸಬ್ ರಿಜಿಸ್ಟರ್ ಆಫೀಸರ್ ಅವ್ರನ್ನೂ ಕೂಡ 15 ದಿನಕ್ಕೆ ರಾತ್ರೋರಾತ್ರಿ ಎತ್ತಾಕ್ದಂಥ ನಿದರ್ಶನಗಳು ನೋಡಿದಾಗ ರಾತ್ರೋರಾತ್ರಿ ಪೆನ್ಷನ್ ಮೆರವಣಿಗೆ ಮಾಡಿ ಅವ್ರಿಗೂ ಕೂಡ ಮಾಡಿದಾಗ ಸುದೀರ್ಘವಾದಂಥ 6 ವರ್ಷಗಳ ಸುದೀರ್ಘ ಆಡಳಿತವನ್ನು ಸೇವೆ ಸಲ್ಲಿಸಿರ್ತಕ್ಕಂಥ ಅಂಥ ಅಧಿಕಾರಿಗಳ ಪರವಾಗಿ ಈ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳಾಗಿರ್ಬೋದು, ಇತರ ಸಂಘಟನೆಗಳಾಗಿರ್ಬೋದು, ಸರ್ವ ಸಂಘಟನೆ ಒಕ್ಕೂಟ ಇದರ ಪರವಾಗಿ ನಿಲ್ಲುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಒಂದು ಉದ್ದೇಶಿ ಮಾತನಾಡಿದ್ದಾರೆ. ಈ ಸಭೆಗೆ ನಮ್ಮ ಹೋರಾಟ ನೈಜವಾಗಿರ್ಬೇಕು ಅನ್ನೋ ಉದ್ದೇಶ. ಆ ಉದ್ದೇಶದ ಪ್ರಕಾರನೇ ಈಗ ಸರ್ಕಾರ ಒಬ್ಬ ಹೈಯರ್ ಆಫೀಸರ್ನ ವರ್ಗಾವಣೆ ಮಾಡಬೇಕು ಅಂತ ಮೂಲ ಉದ್ದೇಶ ಇದ್ದರೆ 2 ವರ್ಷ ಸತತ ಪೂರೈಸಿರ್ಬೇಕು ಅವರು.
ಕೇವಲ ಅವರು 3 ತಿಂಗಳು ಬಂದಿದ್ದಾರೆ. ಈ ನಮ್ಮ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ತುಂಬ ಹದಗೆಡವಿತ್ತು. ಮಿತಿ ಮೀರಿ ಹೋಗಿರುವಂಥ ಪರಿಸ್ಥಿತಿನಲ್ಲಿ ಧನಂಜಯ ಅವರು ವೃತ್ತ ನಿರೀಕ್ಷಕರಲ್ಲ, ಆರಕ್ಷಕ ನಿರೀಕ್ಷಕರು. ಅವರು ಬಂದ ದಿನದಿಂದ ಇಲ್ಲಿಯವರೆಗೂ ಕಾನೂನು ಸುವ್ಯವಸ್ಥೆ ಹಂತವಾಗಿ ಪ್ರಗತಿ ಕಾಣ್ತಾ ಇದೆ. ಡ್ರಗ್ಸ್ ಮಾಫಿಯಾ, ಇಸ್ಪೇಟ್ ದಂಧೆ ಸಂಪೂರ್ಣ ನಿರ್ಮೂಲನೆ ಆಗಿದೆ. ಇನ್ನು ಮರಳು ಮಾಫಿಯಾದಲ್ಲಿ ಹಂತವಾಗಿ ಕಡಿವಾಣ ಆಗ್ತಿದ್ದಾರೆ. ಅದೆಲ್ಲ ನಮ್ಮ ನಂಬಿಕೆ ಇದೆ, ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಕಾನೂನು ಸುವ್ಯವಸ್ಥೆ ಇದೇ ರೀತಿ ಮುಂದುವರೆದು ಕಾಪಾಡಿ ಜನಸಾಮಾನ್ಯರಿಗೆ ಒಳ್ಳೆಯದಾಗಬೇಕು, ಪ್ರಕರಣಗಳು ಕಡಿಮೆ ಆಗಬೇಕು ಅನ್ನೋ ಉದ್ದೇಶ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಸಂಬಂಧ ನಿಗಾ ವಹಿಸಿ ಇಂಥ ದಕ್ಷ ಆಡಳಿತಗಾರರನ್ನ ಇಲ್ಲೇ ಮುಂದುವರಿಸುವ ನಿಟ್ಟಿನಲ್ಲಿ ಯೋಚಿಸಬೇಕು. ಇವ್ರನ್ನ ತ್ವರಿತವಾಗಿ ವರ್ಗಾವಣೆ ಮಾಡಬಾರ್ದು. ಇದು ಗಾಳಿ ಸುದ್ದಿ ಮುನ್ಸೂಚನೆಯಾಗಿ ನಾವು ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೀವಿ. ಇವರ ಭಾಳ ಬುದ್ಧಿವಂತಿದ್ದಾರೆ, ದಕ್ಷ ಅಧಿಕಾರಿಗಳಿದ್ದಾರೆ, ಕಾನೂನು ಸುವ್ಯವಸ್ಥೆಯನ್ನು ಹತೋಟಿನಲ್ಲಿಡುವಂಥ ಸಾಮರ್ಥ್ಯ ಇದೆ. ಹಾಗಾಗಿ ನಮಗೆ ಇಂಥ ಅಧಿಕಾರಿಗಳು ಬೇಕು ಅನ್ನೋ ಒತ್ತಾಯದಿಂದ ನಾವು ಈ ಸಂದರ್ಭದಲ್ಲಿ ಈ ವ್ಯವಸ್ಥೆಯಲ್ಲಿ ಪತ್ರಿಕೆಗೋಷ್ಠಿಯನ್ನು ಕರೆದು ಮಾತನಾಡಿದ್ದೇವೆ. ಒಂದು ವೇಳೆ ಯಾವುದನ್ನೂ ಲೆಕ್ಕಕ್ಕಿಟ್ಟಂತೆ ವರ್ಗಾವಣೆ ಮಾಡಿದ್ದೇ ಆದಲ್ಲಿ ಎಲ್ಲ ಸಂಘಟನೆಗಳನ್ನು ಕೈ ಜೋಡಿಸಿ ನಾವು ಇವ್ರ ಜೊತೆ ಸಂಪೂರ್ಣವಾಗಿ ಹೋರಾಟಕ್ಕೆ ನಿಂತ್ಕೋತೀವಿ ಅಂತೇಳಿ ನಮ್ಮ ಸಂಘಟನೆಯಿಂದ ನಾನು ಬೆಂಬಲ ನೀಡ್ತೇನೆ.